ಸರ್ಕಾರದ ಮತ್ತು ಜಿಲ್ಲಾಡಳಿತ ಎಡವಟ್ಟುಗಳನ್ನು ತಾವು ಯಾವ ರೀತಿ ಇರ್ತೀರಿ? ಇತಿಹಾಸದಾಗ ಒಬ್ಬ ತುಗ್ಲಕ್ಕಂತ ಆಗಿ ಹೋದ, ಅದರ ಪುನರಾವರ್ತನೆ ಈಗ ಜಿಲ್ಲಾಡಳಿತ ಮಾಡಾತಿತ್ತು. ಲೈಸೆನ್ಸ್ ಕೊಡೋದು ಅವರ, ಕ್ಯಾನ್ಸಲ್ ಮಾಡೋದು ಅವರ, ಪ್ರಿಂಟಿಂಗ್ ಪರ್ಮಿಷನ್ ಕೊಡೋದು ಅವರ, ಕ್ಯಾನ್ಸಲ್ ಮಾಡೋದು ಅವರ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ರೊಕ್ಕ ತುಂಬಿಸ್ಕೊಂಡು ಮಾಡೋದು ಅವರ, ಕ್ಯಾನ್ಸಲ್ ಮಾಡೋದು ಅವರ, ತಮ್ಮ ಮನಸ್ಸಿಗೆ ಬಂದಾಗ ಮಾಡೋದು ತುಗ್ಲಕ್ ದರ್ಬಾರ್. ಒಟ್ಟಾರೆಯಾಗಿ ಕಾನೂನು ಮಾರುವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಸರ್ಕಾರ ವಿನಂತಿ ಮಾಡ್ತೀವಿ, ಇದು ಜೈ ಕಿಸಾನ್ ಅದು ವ್ಯಾಪಾರಸ್ಥರ ಸಮಸ್ಯೆ ಅಲ್ಲ. ರೈತರು ಏನು ಬೇಕಾದ್ರೆ ಜೈ ಕಿಸಾನ್ಯಾಗ ಚಲೋ ಸಿಕ್ಕರೆ ಜೈ ಕಿಸಾನ್ಯಾಗ ಕೊಡ್ತಾರೆ. ಇಲ್ಲಿಗಿಂತ ರೇಟ್ APMC. ಈಗ ಒಬ್ಬ ರೈತರು ಹೇಳಿದ್ರಲ್ಲ, ಈಗ 400 ರೂಪಾಯಿ ಜೈ ಕಿಸಾನ್ಯಾಗ ರೇಟ್ ಸಿಕ್ತಿತ್ತು, ಈಗ 2 ದಿವಸ ಅಂತ APMCಗೆ ಹೆಚ್ಚಾದನು 200 ರೂಪಾಯಿ ಸಿಗತ್ತೈತೆ ಅಂತೇಳಿ. ಮತ್ತು 200-200 ರೂಪಾಯಿ ಯಾರು ಕೊಡೋರ ಆಮೇಲೆ ಸರ್ಕಾರ ಕೊಟ್ಟಿರ್ತಾನೆ ಅವರಿಗೆ. ಅಡ್ಡ ಪ್ರೇಮಿತ್ತು ಅಂದ್ರೆ ಯಾಕೆ ಈ ರೀತಿ ರೈತರಿಗೆ ತ್ರಾಸ ಕೊಡುವಂಥ ಕೆಲಸ ಮಾಡ್ತೀವಿ ಸರ್ಕಾರ? ಸರ್, ಸಾವಿರಾರು ರೈತರ ಭರವಸೆ ಅಭಯ್ ಪಾಟೀಲ್ ಅವರು ಏನು ತಮ್ಮ ಭರವಸೆ? ನಾವು ಭರವಸೆ ಅಲ್ಲ, ರೈತರ ಭರವಸೆ. ರೈತರ ಶಕ್ತಿ ಯಾರೋ ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾಗಿ ಹೇಳ್ಬೇಕಂತಂದ್ರೆ ಏನು ಸರ್ಕಾರ ಆ ರೀತಿ ನಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಇದು ನಿಜವಾಗಿ ರೈತರಿಗೆ ಅನ್ಯಾಯ ಮಾಡತೈತಿ. ರೈತರ ಬಾಳೆಯನ್ನು ಕಸ್ಕುವಂಥದ್ದು ಮಾಡತ್ತಿದೆ. ಇದರಿಂದ ರೇಟ್ ಕಡಿಮೆ ಆಗತ್ತೆ ಅಂದ್ರೆ ರೈತರ ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಕಾಂಗ್ರೆಸ್ ಸರ್ಕಾರ ಕಾರಣ. ಸರ್, ಮುಂದಿನ ಹೋರಾಟ ಯಾವ ರೀತಿ ಇರಲಿ? ಹೋರಾಟ ರೈತ ಸಂಘಟನೆ ಮಾಡೋದು, ರೈತ ಸಂಘಟನೆ ಹೋರಾಟಕ್ಕೆ ನಾವು ಬೆಂಬಲ ಕೊಡಕ್ಕೆ ನಮ್ಮ ನೇತೃತ್ವದಲ್ಲಿ ಹೋರಾಟ ಏನು ನಿರ್ಣಯ ತಗೋತಾರೆ ಅದಕ್ಕೆ ರೈತರ ಬೆಂಬಲ. ಅವ್ರೇನು ನಿರ್ಣಯ ಮಾಡ್ತಾರೆ? ದೇಶದಲ್ಲಿ ಏನು ಕೃಷಿ ಕಾನೂನುಗಳನ್ನ ಕುರಿತಾಗಿ ಚರ್ಚೆ ಆಗ್ತಾ ಇತ್ತು, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಒಂದು ಇಂಥದ್ದೇ ಚರ್ಚೆ ಪ್ರಾರಂಭ ಆಗಿದೆ. ಇದ್ರ ಕಡೆ ಈಗ ಹೆಚ್ಚಿನ ಮಾಹಿತಿಯನ್ನು ನಾವು ರಾಜ್ಯಸಭಾ ಸಂಸದರಾದಂಥ ಈರಣ್ಣ ಕಡಾಡಿ ಅವ್ರ ಜೊತೆ ನಾವು ಮಾತಾಡ್ತೀವಿ. ಸರ್, ರೈತರ ಸಂಕಟ ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇದೆ, ಯಾವ ರೀತಿ ನೋಡ್ತಾರೆ ಸರ್? ಇಲ್ಲ, ಒಂದು ಬೆಳಗಾವಿಯೊಳಗೆ ಜೈ ಕಿಸಾನ್ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಜಮೀನು ಎಣ್ಣೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ, ಅಲ್ಲಿ ಲೇಔಟ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ, ಅಲ್ಲಿ ಕಟ್ಟಡಗಳು ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರೆ, ಅಲ್ಲಿ ಕರೆಂಟ್ ಪರ್ಮಿಷನ್ ಕೊಟ್ಟರೆ, ವಾಟರ್ ಸಪ್ಲೈ ಕೊಟ್ಟಿದ್ದಾರೆ ಮತ್ತು ಟ್ರೇಡ್ ಲೈಸೆನ್ಸ್ ಮಾಡಿದ್ದಾರೆ. ಇದೆಲ್ಲ ಆಗಿ ಕಳೆದ 2014ರಿಂದ ಇದು 2025 ಈ ಅವಧಿಯೊಳಗೆ 3 ವರ್ಷ ಅವರು ಟ್ರೇಡ್ ಬಿಸ್ನೆಸ್ಸು ಮಾಡಿದ್ದಾರೆ. ಈಗ ಏಕಾಏಕಿ ಯಾರೋ ಅಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳಿ ಇಡೀ ಮಾರ್ಕೆಟನ್ನು ಒಡೆದು ಹಾಕ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ನನಗನ್ನಿಸ್ತದ, ನೀವು ಕೊಟ್ಟವ್ರು, ನೀವು ಜಮೀನು ಎಣ್ಣೆ ಮಾಡಿದವ್ರು, ಲೇಔಟ್ ಮಾಡಿದವ್ರು, ನೀವು ಕಟ್ಟಡ ಕಟ್ಟವ್ರು, ನೀವು ಆಮೇಲೆ ವಾಟರ್ ಪರ್ಮಿಷನ್, KEB ಪರ್ಮಿಷನ್ ಕೊಟ್ಟು ಟ್ರೇಡ್ ಲೈಸೆನ್ಸ್ ಮಾಡೋಕ್ಕೆ ಅವಕಾಶ ಕೊಟ್ಟು 3 ವರ್ಷ ಬಿಸ್ನೆಸ್ ಆದಮೇಲೆ ನೀವು ಏಕಾಏಕಿ ಆ ಮಾರ್ಕೆಟನ್ನು ಒಡೆದು ಹಾಕ್ತೀವಿ ಅಂತಂದ್ರೆ ಯಾವ ಉದ್ದೇಶ? ಇದ್ರ ಹಿನ್ನೆಲೆ ಏನದ? ಆದ್ದರಿಂದ ನಾನು ಆಗ್ರಹ ಮಾಡ್ತೀನಿ, ನೀವು ಯಾವ ಆಧಾರದ ಮ್ಯಾಗ ಕೊಟ್ಟರೆ ಆಧಾರದ ಮ್ಯಾಗ ಈ ಟ್ರೇಡ್ ಮಾರ್ಕೆಟ್ ಪ್ರಾರಂಭ ಆಗಬೇಕು. ಯಾವುದೇ ಕಾರಣಕ್ಕೂ ಮತ್ತು ರೈತರಿಗೆ ಎಲ್ಲಿ ಅನುಕೂಲ ಆಗ್ತದೆ ಮಾಡ್ತಾರೆ, ಅವ್ರು ಎಲ್ಲಿ ಲಾಭ ಆಗ್ತದೆ ಅಲ್ಲಿ ಮಾಡ್ತಾರೆ. ಆ ನಿಯಮಿತವಾಗಿ ರೂಲ್ಸ್ ಪ್ರಕಾರ ನಡೀಲಿಕ್ಕೆ ಏನು ನಿಮ್ಮದು APMC ಅಧಿಕಾರಿಗಳಿದಾರ, ಅವ್ರೇನು ಕತ್ತಿ ಕಾಯ್ತಾ ಇದ್ದಾರೆ. 3 ವರ್ಷದಾಗ ನೀವು ಯಾರು ತಪ್ಪು ಮಾಡಿದ್ರೆ ಒಬ್ರಿಬ್ರು ತಪ್ಪು ಮಾಡಿದ್ರೆ ಒಬ್ರಿಬ್ರು ಲೈಸೆನ್ಸ್ ರದ್ದು ಮಾಡಿ, ನೀವು ಏಕಾಏಕಿ ಇಡೀ ಮಾರ್ಕೆಟನ್ನು ಯಾವ ಉದ್ದೇಶಪೂರ್ವಕ ರದ್ದು ಮಾಡತ್ತೀರಿ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ಹೀಗಾಗಿ ರೈತರು ಇವರು ಸಹಸ್ರಾರು ಸಂಖ್ಯೆ ಒಳಗೆ 16,000 ಸಂಖ್ಯೆ ಒಳಗೆ ಇವತ್ತು ಬೀದಿಗೆ ಬಂದಿದ್ದಾರೆ ಮತ್ತು ಬೆಳಗ್ಗೆಯಿಂದ ಇಲ್ಲಿ ಕೂತಾರ. ಜಿಲ್ಲಾಡಳಿತ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಅವ್ರ ಕೂಗಿಗೆ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನನಗೂ ಕೂಡ ದೂರವಾಣಿ ಕರೆಗಳು ಬಂದು ಈ ರೀತಿ ರೈತರ ಸ್ಟ್ರೈಕ್ ನಡೆದ, ಯಾರೂ ಬಂದಿಲ್ಲ, ನೀವು ಸಂಸದರಿದ್ರಿ, ದಯವಿಟ್ಟು ಬರ್ರಿ, ನೀವು ರೈತ ಹೋರಾಟಗಾರರಿದ್ರಿ ಅಂದಾಗ ನಾವು ಅಭಯ್ ಪಾಟೀಲ್ರು, ಸಂಜಯ್ ಪಾಟೀಲ್ರು ನಮ್ಮ ಪಾರ್ಟಿ ವತಿಯಿಂದ ಬಂದು ಅವ್ರ ಕಷ್ಟ ಏನದ ಕೇಳ್ಬೇಕಂತೇಳಿ ಬಂದು ನಾವು ಅವರಿಗೆ ಬೆಂಬಲ ಸೂಚಿ ನಾವು ಇಲ್ಲಿ ಕುಂತಿದ್ದೀವಿ. ನಾನು ಆಗ್ರಹ ಮಾಡ್ತೀನಿ ನಿಮ್ಮ ಮೂಲಕ, ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು, ಸರ್ಕಾರಕ್ಕೆ ರಿಪೋರ್ಟ್ ಕೊಡಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾವ ರೀತಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಒಂದು ಖಚಿತವಾದಂಥ ಭರವಸೆಯನ್ನು ಈ ರೈತರಿಗೆ ನೀಡಬೇಕು, ಬರಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸರ್, ಇದು ಮೇಲ್ನೋಟಕ್ಕೆ ರೈತರ ಸಮಸ್ಯೆ ಮತ್ತು APMC ಸಮಸ್ಯೆ ಕಾಣ್ತಾ ಇದೆ, ಆದರೆ ಇದ್ರ ಹಿನ್ನೆಲೆ ರಾಜಕೀಯ ಅದ್ರ ಜೊತೆಗೆ ಕಾನೂನಾತ್ಮಕ ಸಂಬಂಧಪಟ್ಟಂಥ ವಿಷಯಗಳು ಕೂಡ ಇದೆ. ಇದರಲ್ಲಿ ಮತ್ತೊಂದಂಥದ್ದು ವಿಶೇಷವಾಗಿ ಗಮನಿಸುವಂಥ ವಿಷಯ ಅಂತಂದರೆ APMC ಕಾಯ್ದೆ ಅನ್ವಯವನ್ನು ಈ ಲೈಸೆನ್ಸನ್ನು ಏನು ರಾಜ್ಯ ಸರ್ಕಾರ ಈ ಜೈ ಕಿಸಾನ್ ಅವರಿಗೆ ನೀಡಿದೆ ಅಂತ
ಮಾಹಿತಿ ಅದೇ ಇದ್ರ ಕಡೆ ಕರ್ನಾಟಕ ರಾಜ್ಯದಲ್ಲಿ APMC ಕಾಯ್ದೆ ಇನ್ನೂವರೆಗೂ ರದ್ದಾಗಿಲ್ಲ. ಇದ್ರ ಬಗ್ಗೆ ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಆಗಾಗಲೇ ಹೇಳ್ತಾ ಇತ್ತು. ಇದು ಎಲ್ಲೋ ಒಂದು ರೈತರ ಭ್ರಮೆಗೆ ಬೀಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಥವಾ ಇಲ್ಲ. ಒಂದು ಕೇಂದ್ರ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಾವು APMC ಕಾನೂನಿಗೆ ತಿದ್ದುಪಡಿಯನ್ನು ತಂದಿದ್ದೇವೆ 2020. ಆದರೆ ಭಾಳಷ್ಟು ರೈತ ಸಂಘಟನೆಗಳು ಪಾಪ ಅವರಿಗೆ ಸರಿಯಾಗಿ ಅಧ್ಯಯನ ಮಾಡಲಾಗಿದೆ. ಪಂಜಾಬಿನ ಕೆಲವು ಬಿಸ್ನೆಸ್ ಮೆನ್ ಅಲ್ಲಿ ಯಾರು ಹೆಚ್ಚು ಅಕ್ಕಿಯನ್ನು ಬೆಳೆದು ಗೋಡೌನ್ದಾಗ ಸ್ಟಾಕ್ ಮಾಡ್ತಾರೆ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಆ ಭಾಗದಲ್ಲಿ ಅವರು ಹೋರಾಟವನ್ನು ಪ್ರಾರಂಭ ಮಾಡಿದರು. ಹೀಗಾಗಿ ಅಲ್ಲಿ ಭಯೋತ್ಪಾದಕ ಚಟುವಟಿಕೆ ಮಾಡುವಂಥ ಜನ ಕೂಡ ಹೋರಾಟದ ಸೇರಿಕೊಂಡ್ರು. ಹೀಗಾಗಿ ದೇಶದ ಜನರಿಗೆ ಇದರಿಂದ ತೊಂದರೆ ಆಗ್ತೈತೆ ಅನ್ನೋಂಥ ಕಾರಣದಿಂದ ನರೇಂದ್ರ ಮೋದಿಯವರು ಕಾನೂನನ್ನು ವಾಪಸ್ ಪಡೆದರು. ಆ ಕಾನೂನಲ್ಲಿ ಏನು ಹೇಳ್ತಾ ಇತ್ತು, ರೈತ ತಾನು ಬೆಳೆದಂಥ ಬೆಳೆಯನ್ನು ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಬಹುದು. ಹೀಗಾಗಿ APMCಗೆ ಪರ್ಯಾಯವಾಗಿ ವ್ಯವಸ್ಥೆನೇ ಇರಬಾರ್ದು ಅನ್ನುವಂಥದ್ದು ಯಾವ ರೀತಿ. APMC ಒಳ್ಳೇದಿದ್ರೆ OPMC ಹೋಗ್ತಾರೆ, APMC ಒಳ್ಳೇದಿರಲಿಲ್ಲ ಅಂದ್ರೆ ಎಲ್ಲಿ ಅವ್ರಿಗೆ ಲಾಭ ಆಗುತ್ತೆ. ಆ ರೀತಿ ಕಾನೂನಿನ ಅಡಿಯಲ್ಲಿ ಈ ಅವಕಾಶವನ್ನು ಕೊಟ್ಟು ಇವತ್ತು ಅವ್ರು ವಾಪಸ್ ಕಿತ್ಕೊಳ್ತಾ ಇದ್ದಾರೆ. ವಾಪಸ್ ನೀವು ಕೊಟ್ಟರೆ ಹೆಂಗೆ, ವಾಪಸ್ ತಗೋತೀರಿ ಹೆಂಗೆ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಹೀಗಾಗಿ ರೈತರಿಗೆ ಅನುಕೂಲ ಆಗುವಂಥ ನಿರ್ಣಯವನ್ನು ತಗೊಳ್ಳಿಕ್ಕೆ ಜಿಲ್ಲಾಡಳಿತ ಆದಷ್ಟು ಬೇಗ ಕ್ರಮ ವಹಿಸಬೇಕಂತೇಳಿ ನಾನು ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತೀನಿ. ಇಲ್ಲಿ ಆಡಳಿತ ಏನು ಜಿಲ್ಲಾ ಆಡಳಿತ ಇಲ್ಲಿ ಎಡವಟ್ಟುಗಳನ್ನ ರೈತರು ಅಧಿಕಾರಿಗಳು ಈಗಾಗಲೇ ಈ ಎಲ್ಲ 2 ವರ್ಷದವರೆಗೆ ತುಂಬಿಕೊಂಡ್ರು, ಲೈಸೆನ್ಸ್ಗಳನ್ನು ಕೊಟ್ಟರು. ಅಲ್ಲಿ ಎಲ್ಲ ಪರ್ಮಿಷನ್ಗಳನ್ನು ಕೊಟ್ಟು ಕೂಡ ಅವರಿಗೆ ಟ್ರೇಡ್ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಅಧಿಕಾರಿಗಳ ಮೇಲೆ ಕೇಳ್ತೀನಿ, ಯಾರು ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ, ಯಾವ ವ್ಯಾಪಾರಿ ತಪ್ಪು ಮಾಡಿದಾನ ಅವನ ಮೇಲೆ ಆಕ್ಷನ್ ಆಗ್ಬೇಕಲ್ಲ. ಇಡೀ ಮಾರ್ಕೆಟೇ ಬಂದ್ ಮಾಡ್ತೀವಿ ಅನ್ನೋಂಥದ್ದು ಏನು ಉತ್ತರ್ತಾನೆ ಇದು ಯಾವ ತೊಗಲಕ್ ದರ್ಬಾರ್ ಇದು. ನಾನು ಅದನ್ನು ಕೇಳ್ತಾ ಇದ್ದೀನಿ. ಈಗ ರೈತರು ಇಲ್ಲಿ ಪ್ರತಿಭಟನೆ ಕೂತಿದ್ದಾರೆ. ರೈತರು ಏನು ಹೇಳ್ತಾರೆ, ನಮ್ಗೆ ಇಲ್ಲಿ ಲಾಭ ಆಗ್ತದೆ, ನಾವು APMCಗೆ ಹೋಗಿದ್ದೀವಿ, ನಮ್ಗೆ ಲಾಸ್ ಆಯ್ತು ಅಂತ ಹೇಳಿದ್ರಿ ಎಲ್ಲರೂ. ಮತ್ತು ಆ ಲಾಸನ್ನು ಯಾರು ತುಂಬಿಕೊಡೋದು? ಸರ್, ಇದು ರಸ್ತೆಗಿಳಿದಿರುವಂಥ ರೈತರ ಹೋರಾಟ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಸೀಮಿತ ಆಗಿದೆ. ರಾಜ್ಯ ಸರ್ಕಾರಕ್ಕೆ ನೀವು ಏನಾದರೂ ಸಲಹೆ ಕೊಡ್ತಾರೆ ಅಥವಾ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೃಷಿ ಮಾರುಕಟ್ಟೆ ಸಚಿವರು ಇಂಥ ಸಮಸ್ಯೆ ನಡೆದಾಗ ಮೀಡಿಯಾಗಳಲ್ಲಿ ಬರ್ತದೆ. ಯಾವಾಗ ಮೀಡಿಯಾಗಳು ಪ್ರಸಾರ ಮಾಡ್ತಾವ ಅದನ್ನು ನೋಡಿದ ತಕ್ಷಣ ಅವ್ನಿಗೇನಾದರೂ ಜೀವ ಇದ್ರೆ, ಅವ್ನಿಗೇನಾದರೂ ಮಾನ ಮರ್ಯಾದೆ ಇದ್ರೆ, ಅವ್ನಿಗೇನಾದರೂ ರೈತರ ಬಗ್ಗೆ ಕಳ್ಕಳಿ ಇದ್ರೆ ತಕ್ಷಣ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು, ಅವ್ರ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಅಂತ ಹೇಳಬೇಕು ಮತ್ತು ಅವ್ರ ಅಧಿಕಾರಿಗಳನ್ನು ಕರೆಸಿಬೇಕಂತ ವ್ಯವಸ್ಥೆ ಮಾಡಬೇಕು. ಈ ಸರ್ಕಾರಕ್ಕೆ ಜೀವನ ಇಲ್ಲ ಅಂತ ಅನಿಸ್ತದೆ. ದಪ್ಪ ಚರ್ಮದ ಸರ್ಕಾರ ಇದು. ರೈತರು ಬಂದು ಬೀದಿ ಒಳಗೆ ಊಟ ಮಾಡಕ್ಕೆ ಕುಂತಿದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಬರಬೇಕಾಗಿತ್ತಲ್ಲ ಯಾರಾದರೂ. ಕೃಷಿ ಇಲಾಖೆಯನ್ನು ಸತ್ತೋಗ್ಯದ, ಕೃಷಿ ಮಾರುಕಟ್ಟೆ ಇಲಾಖೆಯನ್ನು ಸತ್ತೋಗ್ಯದ, ಜಿಲ್ಲಾಡಳಿತ ಸತ್ತೋಗ್ಯದ. ಬರಬೇಕಲ್ಲ ರೈತರು ರಸ್ತೆ ಒಳಗೆ ಕುಂತು ಊಟ ಮಾಡ್ತಾರೆ. ನಾಚಿಕೆ ಆಗೋದಿಲ್ಲ ಇವರಿಗೆ. ನೋಡ್ಬೇಕಾಗಿತ್ತಲ್ಲ, ನೋಡ್ಲಿಲ್ಲ ಇಲ್ಲಿ ತನ ಬೆಳಿಗ್ಗೆಯಿಂದ. ಈ ಸರ್ಕಾರಕ್ಕೆ ಜೀವ ಇಲ್ಲ ಅಂತ ಅನಿಸ್ತದೆ ನನಗೆ. ಸರ್, ಇವಾಗ ರಾಜ್ಯ ಸರ್ಕಾರಕ್ಕೆ ತಮ್ಮ ಸಲಹೆ ಇದೆ. ರಾಜ್ಯ ಸರ್ಕಾರ ತಕ್ಷಣ ಏನು ಮಾಧ್ಯಮದಲ್ಲಿ ಸುದ್ದಿಗಳು ಬಂದವ ಅದರ ಆಧಾರದ ಮೇಲೆ ಒಬ್ಬ ಹಿರಿಯ ಅಧಿಕಾರಿಗಳನ್ನು ಕಳಿಸಿಕೊಟ್ಟು ಏನು ಅನ್ಯಾಯ ಆಗ್ಯದ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಜನ ಕಾನೂನನ್ನು ತಮ್ಮ ಕೈಗೆ ತೊಗೊಂಡ್ರಂದ್ರೆ ಜಿಲ್ಲಾಡಳಿತ ಯಾವ ರೀತಿ ಇದು ಮಾಡ್ತದೆ, ಅನೇಕ ಜನರಿಗೂ ತೊಂದರೆ ಆಗ್ತದೆ, ಸಾಮಾನ್ಯ ಜನರಿಗೂ. ಅದಾಗಲಿಕ್ಕೆ ಆಸ್ಪದ ಕೊಡಬಾರ್ದು. ತಕ್ಷಣ ಯಾರಾದರೂ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಬೇಕು, ಸಚಿವರುಗಳು ಭೇಟಿ ಕೊಡಬೇಕು. ಇದಕ್ಕೆ ಒಂದು ಕಾನೂನಾತ್ಮಕ ಏನು ವಿಚಾರಗಳದಾವ ಅದನ್ನು ಸರಿ ಮಾಡಿ ಕೊಡ್ಬೇಕಂತ ಒಂದು ಭರವಸೆಯನ್ನು ಕೊಡಬೇಕಾಗ್ತದೆ. ಈಗ ಅವರ ಈ ಲೋಪದೋಷಗಳನ್ನು ಯಾವ ರೀತಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನು ಯಾವ ರೀತಿ ಸ್ಪಂದಿಸಲಿದೆ ಅನ್ನೋದಕ್ಕಾದರೂ ಈಗ ರೈತರು, ಸಾವಿರಾರು ರೈತರು ರಸ್ತೆ ಬದಿಯಲ್ಲಿ ಕುಳಿತು ಊಟ ಮಾಡುವಂಥ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಇಂಥದ್ದೊಂದು ಹೋರಾಟ ಬೆಳಗಾವಿಯಲ್ಲಿ ಈಗಾಗಲೇ ಮೊದಲನೇ ಬಾರಿಗೆ ಮಹದಾಯಿ ಹೋರಾಟ ಆಗಿರ್ಬೋದು ಅಥವಾ ಬೇರೆ ರೈತರ ಹಿತಾಸಕ್ತಿಗಾಗಿರುವಂಥ ಹೋರಾಟಗಳನ್ನು ನಾವು ನೋಡಿದ್ದೇವೆ. ಆದರೆ ಒಂದು ಮಾರುಕಟ್ಟೆಯ ಹೋರಾಟವನ್ನು ನಾವು ಇದೇ ಮೊದಲ ಬಾರಿಗೆ ಮಾರುಕಟ್ಟೆ ಉಳಿಸಬೇಕು ಅನ್ನುವಂಥ ಹೋರಾಟವನ್ನು ನಾವು ಇದೇ ಮೊದಲ ಬಾರಿಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದೊಂದು ಸರ್ಕಾರ ಸಾವಿರಾರು ಸಂಖ್ಯೆಯಲ್ಲಿರುವಂಥ ರೈತರ ಮಹಿಳೆಯರು ಹಾಗೂ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಏನು ವರ್ತಕರು ಇವರೆಲ್ಲರೂ ಈ ಪ್ರದೇಶದಲ್ಲಿ ಇದ್ದು ತಮ್ಮ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಮತ್ತು ಮಾರುಕಟ್ಟೆ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥದ್ದು ಉದ್ದೇಶದಿಂದಾಗಿ ಈ ಒಂದು ಆಂದೋಲನ ಸೃಷ್ಟಿಯಾಗಿದೆ. ಮುಂದೆ ಬರೋ ದಿನಗಳಲ್ಲಿ ಸರ್ಕಾರ ಇದನ್ನು ಯಾವ ರೀತಿ ನೋಡಲಿದೆ ಅನ್ನೋದನ್ನು ನಾವು ಕಾದು ನೋಡೋಣ. ಸರ್ಕಾರ ರೈತರ ಪರವಾಗಿ ನಿಲ್ಲಿದೆ ಅಥವಾ ಕಾನೂನಾತ್ಮಕ ಕ್ರಮಗಳ ಕುರಿತಾಗಿ ಏನಾದರೂ ಚಿಂತನೆ ನಡೆಸ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ ಗೌಂಡೆ, ಬೆಳಗಾವಿ.